ನಮಸ್ಕಾರ ಸ್ನೇಹಿತರೆ. ಇಲ್ಲೊಂದು ವಿಡಿಯೋ ನೋಡಿ, ಯಾವುದೋ ಒಂದು ಡೇ ಕೇರಲ್ಲಿ ಸಣ್ಣ ಮಕ್ಕಳಿಗೆ ಪುಟ್ಟ ಕಂದಮ್ಮಗಳು ಡೇ ಕೇರಲ್ಲಿ ಹಾಕಿರ್ತಾರೆ. ಮನೆಯಲ್ಲಿ ಡೇ ಕೇರಲ್ಲಿ ಚೆನ್ನಾಗಿ ನೋಡ್ಕೊತಾರೆ ಅಂತ ಹೇಳ್ಬಿಟ್ಟು ಡೇ ಕೇರಿಗೆ ಪೇಮೆಂಟ್ ಮಾಡಿಬಿಟ್ಟು ಅವ್ರದ್ದು ಫೀಸೆಲ್ಲ ಕಟ್ಟಿ ಏನೆಲ್ಲ ಕಷ್ಟಪಟ್ಟು ಅವರನ್ನು ಡೇ ಕೇರಿಗೆ ಅಡ್ಮಿಷನ್ ಮಾಡಿಸಿರ್ತಾರೆ. ಅಲ್ಲಿ ಚೆನ್ನಾಗಿ ನೋಡ್ಕೊತಾರೆ ಅಂತೇಳಿ. ಸೊ ಈ ಥರ ನೋಡಿ, ಈ ಥರ ಮಕ್ಕಳು ಹೊಡೆದಾಡ್ಕೊಂಡು ಈ ಥರ ತುಂಬ ನೋಡಬೇಕಾದ್ರೆ ನೋವು ಅನಿಸುತ್ತೆ. ನೋಡಿ, ಇದೊಂದು ವಿಡಿಯೋ ನೋಡ್ಕೊಂಬರೋಣ. ಇದು ಒಂದು ವಿಡಿಯೋ ಮಾತ್ರ ಅಲ್ಲ, ಯಾವತ್ತೂ ಕೂಡ ದಿನ ಬೆಳಗಾದರೆ ನಮಗೆ ಈ ಥರದ ವಿಡಿಯೋಗಳು ಕೆಲವೊಂದು CC ಫುಟೇಜಲ್ಲಿ ಕವರ್ ಆಗುತ್ತೆ, ಕೆಲವೊಂದು CC ಫುಟೇಜಲ್ಲಿ ಕವರ್ ಆಗಲ್ಲ, ಸೋಷಿಯಲ್ ಮೀಡಿಯಾಗೆ ಬರಲ್ಲ, ಎಲ್ಲಿಗೂ ಮಾಹಿತಿ ಗೊತ್ತಾಗಲ್ಲ, ಒಳಗೊಳಗೆ ಇತ್ಯರ್ಥ ಆಗುತ್ತೆ. ಸೊ ಇದು ನೋಡಿ, ಮಕ್ಕಳು ಎಷ್ಟೊಂದು ಕ್ರೂರವಾಗಿ ಈ ರೀತಿ ತಮ್ಮೊಳಗೆ ಜಗಳ ಮಾಡಿಕೊಂಡು ಈ ಥರ ಒದ್ದಾಡ್ತಾ ಇದ್ದರೂ ಕೂಡ ಈ ಡೇ ಕೇರಲ್ಲಿ ನೋಡುವಂತಹ ಈ ಲೇಡೀಸ್ ಟೀಚರ್ಸ್ ಏನು ಹೇಳ್ತಾರೆ, ಇವರೆಲ್ಲ ನೋಡಿ ಎಲ್ಲೋಗಿರ್ತಾರೆ, ಈ ಮಕ್ಕಳ ಬಗ್ಗೆ ಯಾವ ರೀತಿ ಕೇರ್ ಮಾಡ್ತಾರೆ ಅಂತೇಳಿ ನೋಡಿ, ಯಾವ ರೀತಿ ಹೊಡ್ಕೊತಾ ಇದ್ದಾರೆ. ಸೊ ನೋಡಿ, ಈ ಥರ ನಿಮಗೆ ಡೇ ಕೇರಲ್ಲಿ ನೋಡ್ಕೊಳ್ಳೋಕ್ಕಾಗಲ್ಲ ಅಂತೇಳಿದರೆ ಏನಕ್ಕೆ ನೀವು ಈ ಥರ ಡೇ ಕೇರನ್ನು ಮಾಡಿ ಓಪನ್ ಮಾಡಿಡ್ತೀರಾ? ನಾವು ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತೇಳಿ ಅಡ್ಮಿಷನ್ ಮಾಡಬೇಕಾದ್ರೆ ನೀವು ದುಡ್ಡೆಲ್ಲ ತಗೊಂಡು ದೊಡ್ಡ ಚಂದದ ಮಾತುಗಳನ್ನು ಆಡಿಸಿ ಏನೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟು 20, 30, 40 ಸಾವಿರ ರೂಪಾಯಿ ಎಲ್ಲ ತಗೊಂಡು ಈ ಡೇ ಕೇರಲ್ಲಿ ನೀವು ಅಡ್ಮಿಷನ್ ತೊಗೊಳ್ತೀರಾ. ನಿಮ್ಮ ಕೈಯಲ್ಲಿ ಈ ಥರ ಮಕ್ಕಳನ್ನು ಕೇರ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದರೆ ಮತ್ತೇನಕ್ಕೆ ನಡೆಸ್ತೀರಾ ನೀವು? ಈ ಮಕ್ಕಳು ನೋಡಿ, ಪಾಪ ಯಾರು ಇರ್ತಾರೆ ಈ ಥರ ಆಗಬೇಕಾದ್ರೆ ನೋಡಿ, ಆ ಟೀಚರ್ಸ್ ಯಾರೋ ಕೇರ್ ಮಾಡುವಂಥವ್ರು ಅವ್ರು ಇಲ್ಲ, ಅಲ್ಲಿ ಒಳಗಡೆ ಎಲ್ಲ ಹೋಗಿದ್ದಾರೆ, ಅವ್ರ ಪಾಡಿಗಿದ್ದಾರೆ. ಇದು ಈ ಡೇ ಕೇರ್ ಅಂತ ಮಾತ್ರ ಅಲ್ಲ, ಬೇರೆ ಎಲ್ಲಿ ನೋಡಿದರೂ ಕೂಡ ಕೆಲವೊಂದು ಹೆಚ್ಚಿನ ಒಳ್ಳೆಯದಾಗಿ ಚೆನ್ನಾಗಿ ನೋಡ್ಕೊತಾ ಇರುವಂತಹ ಟೀಚರ್ಸ್ಗಳಿದ್ದಾರೆ, ಅಂಗನವಾಡಿ ಟೀಚರ್ಸ್ ಇದ್ದಾರೆ, ಆಮೇಲೆ LKG UKG ಇರುವಂಥ ಟೀಚರ್ಸ್ ಇದ್ದಾರೆ, ಎಲ್ಲ ಹೆಚ್ಚಿನ ಟೀಚರ್ಸ್ ಇದ್ದಾರೆ. ಅವರಿಗೆ ನನ್ನದೊಂದು ಧನ್ಯವಾದಗಳು. ಅವ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. 1-2% ಈ ಥರದ ಟೀಚರ್ಸ್ ಅಂದರೆ ನೆಗ್ಲೆಕ್ಟ್ ಆಗಿ ಮಾಡುವಂತಹ, ತನ್ನ ವೃತ್ತಿ ಬಗ್ಗೆ ಒಂದು ಕಾಳಜಿ ಇಲ್ಲದಂತಹ ಈ ಟೀಚರ್ಸ್ ಇದ್ದಾರಲ್ಲ, ಸೊ ಅವ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನಿಮಗೆ ಆಗಲ್ಲ ಅಂತ ಹೇಳಿದರೆ ಮತ್ತೇನಕ್ಕೆ ನೀವು ನಡೆಸ್ಕೊತೀರಾ? ಸುಮ್ಮನೆ ಸಂಬಳ ತೊಗೊಂಡ್ಬಿಟ್ಟು, ಈಗ ಸರ್ಕಾರಿ ಶಾಲೆ ಆದರೂ ಸರ್ಕಾರಿ ಅಂಗನವಾಡಿಗಳಾದರೂ ಕೂಡ ಕೆಲವೊಬ್ರು ಈ ಥರ ಇರ್ತಾರೆ. ಅಂಗನವಾಡಿಗೆ ಬೆಳಗ್ಗೆ ಒಮ್ಮೆ ಎಂಟ್ರಿ ಕೊಡ್ತಾರೆ, ಆಮೇಲೆ ಅವ್ರ ಕೆಲಸ ಅವ್ರ ಪಾಡಿಗೆ ಅವ್ರು ಮಾಡ್ತಾ ಇರ್ತಾರೆ. ಮಕ್ಕಳು ಏನೋ ಮಾಡಲಿ, ಮಧ್ಯಾಹ್ನ ಒಂದು ಊಟ ಕೊಡ್ತಾರೆ. ಸೊ ಆ ಥರ ಇರುತ್ತೆ. ಸೊ ಅದೆಲ್ಲ ಮಾಡುವಂಥವ್ರು ನೀವು ಏನಕ್ಕೆ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಂಬಳ ತೊಗೊಂಡು ಜಾಯ್ನ್ ಆಗ್ತೀರಾ? ನಿಮಗೆ ಆಗಲ್ಲ ಅಂತ ಹೇಳಿದರೆ ಬಿಟ್ಬಿಡಿ, ಬೇರೆ ಯಾರೋ ಮಾಡೋರು ಇರ್ತಾರೆ. ಸೊ ಈ ಥರ ಮಕ್ಕಳಿಗೆಲ್ಲ ಈ ರೀತಿ ಅನಾಹುತ ಆದರೆ ಇದಕ್ಕೆ ಜವಾಬ್ದಾರಿ ಯಾರು? ಇವತ್ತು ಏನೋ ಮಕ್ಕಳು ಹೊಡೆದಾಡಿಕೊಂಡು ಏನೆಲ್ಲ ಮಾಡಿಕೊಂಡು ನಾಳಿನ ದಿನ ಅವ್ರ ಪೇರೆಂಟ್ಸ್ ಅನುಭವಿಸ್ಬೇಕಾಗುತ್ತೆ, ಆ ಮಕ್ಕಳು ಅನುಭವಿಸ್ಬೇಕಾಗುತ್ತೆ. ಒಳಗಡೆ ಏನಾಗಿದೆ, ಏನು ನರಗಳು ಡ್ಯಾಮೇಜ್ ಆಗಿದೆಯಾ, ಮೂಳೆಗಳು ಡ್ಯಾಮೇಜ್ ಆಗಿದೆ, ಇನ್ನೊಂದು ಆಮೇಲೆ ಅನುಭವಿಸುವಂಥದ್ದು. ಸೊ ಹಾಗಾಗಿ ನಿಮ್ಮ ಕೈಯಲ್ಲಿ ಡೇ ಕೇರ್ ಅಥವಾ ಅಂಗನವಾಡಿಯಲ್ಲಿ ಅಥವಾ LKGಯಲ್ಲಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದರೆ ದಯವಿಟ್ಟು ಆ ಕೆಲಸಕ್ಕೆ ನೀವು ಬರಬೇಡಿ. ಯಾಕಂತ ಹೇಳಿದರೆ ಮನೇಲಿ ನೋಡ್ಕೊತಾರೆ ಅವರು ಪೇರೆಂಟ್ಸು, ಬಟ್ ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಮೇಲೆ ಇಟ್ಕೊಂಡ್ಬಿಟ್ಟು ಇವರು ಕಳಿಸಿರ್ತಾರೆ. ಇನ್ನೊಂದು ವಿಚಾರ,
ಥರ ಪೇರೆಂಟ್ಸು ಕೆಲವೊಂದು ಈ ಮಕ್ಕಳು ನೋಡಿ ಈ ಥರ ಆಡಬೇಕಾದ್ರೆ ಮನೆಯ ಕಲ್ಚರು ಕೂಡ ಒಂದು ಅದಕ್ಕೆ ಸಂಬಂಧ ಇರುತ್ತೆ. ಯಾಕಂತ ಹೇಳಿದ್ರೆ ಮನೆಯಲ್ಲಿ ಯಾವ ರೀತಿ ವಾತಾವರಣ ಇರುತ್ತೆ, ಸಣ್ಣ ಮಕ್ಕಳಿಗೆ ನಾವು ಏನು ಕಲ್ಚರನ್ನು ಕಳಿಸ್ಕೊಡ್ತೀವ ಅದೇ ಆಗಿರುತ್ತೆ. ಮತ್ತು ಮುಂದಿನ ಜೀವನದಲ್ಲಿ ಅವ್ರು ಆ ಮಕ್ಕಳಿಗೆ ಬೇಗ ಹಿಡಿಸ್ಕೊಳ್ಳುತ್ತೆ. ನೀವು ಹೊಡಿ ಅಂತೇಳಿ ಮಕ್ಕಳಿಗೆ ಕಳಿಸ್ಕೊಟ್ರೆ ಅವ್ನು ಹೊಡಿತಾನೆ ಇರ್ತಾನೆ. ಸೊ ನೀವು ಮನೆಯಲ್ಲಿ ಯಾವ ರೀತಿ ಕಲ್ಚರ್ ಇರುತ್ತೆ ಅದನ್ನು ಅವರು ಮಕ್ಕಳು ಕೂಡ ಬೇಗ ಅದನ್ನು ಫಾಲೋ ಮಾಡ್ತಾರೆ. ಸೊ ಹಾಗಾಗಿ ಮನೆಯವರು ಕೂಡ ಈ ಥರದ ಕ್ರಿಮಿನಲ್ ಮೈಂಡ್ ಸೆಟ್ ಇರುವಂತಹ ಮಕ್ಕಳು ಇರ್ತಾರೆ, ಆ ಥರದ ಕಲ್ಚರ್ ಬಂದಿರುತ್ತೆ. ನಾನು ಎಲ್ಲರನ್ನ ಹೇಳ್ತಾ ಇಲ್ಲ. ಸೊ ಅವರು ಕೂಡ ಪೇರೆಂಟ್ಸು ಕೂಡ ಸ್ವಲ್ಪ ಜಾಗರೂಕತೆಯಿಂದ ನಿಮ್ಮ ಮಕ್ಕಳನ್ನು ಸ್ವಲ್ಪ ಕಲ್ಚರಾಗಿ ಬೆಳೆಸಿ. ಯಾಕಂತ ಹೇಳಿದರೆ ಇನ್ನೊಬ್ಬರು ಮಕ್ಕಳಿಗೆ ಉಪದ್ರ ಕೊಡಬೇಕಾದ್ರೆ ಮುಂದೊಂದು ದಿನ ದೊಡ್ಡವರಾದಮೇಲೆ ನೀವು ಇದೇ ಮಕ್ಕಳು ದೊಡ್ಡವರಾಗಿ ಕ್ರಿಮಿನಲ್ಗಳಾಗಿ ನಿಮಗೆ ಕಷ್ಟ ಕೊಡುವಂಥ ಒಂದು ದಿನಗಳು ಬರುತ್ತೆ. ಪೇರೆಂಟ್ಸಿಗೆ ತಂದೆ ತಾಯಿ ಕಣ್ಣೀರು ಹಾಕುವಂಥ ಒಂದು ಸಂದರ್ಭ ಬರುತ್ತೆ. ಸೊ ಹಾಗಾಗಿ ಡೇ ಕೇರಲ್ಲಿ ಅಥವಾ ಅಂಗನವಾಡಿಗಳಲ್ಲಿ ದಯವಿಟ್ಟು ಆ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳಿ. ನಿಮಗೇನು ಕೆಲಸ ಇರುತ್ತೆ ಅದನ್ನು ನೀವು ಕ್ಲಿಯರಾಗಿ ಮಾಡಿ, ನಿಮ್ಮ ವೃತ್ತಿಯನ್ನು ಚೆನ್ನಾಗಿ ಒಂದು ನಿಯತ್ತಿನಿಂದ ಮಾಡಿ. ಇಲ್ಲ ಅಂತ ಹೇಳಿದರೆ ಆ ಕೆಲಸಕ್ಕೆ ಬರಬೇಡಿ ನೀವು ದಯವಿಟ್ಟು. ಇಂತಹ ತನ್ನ ವೃತ್ತಿ ಬಗ್ಗೆ ನಿಷ್ಠೆ ಕಾಳಜಿ ಇಲ್ಲದಂತಹ ಕಾರ್ಯಕರ್ತೆಯರಾಗಿರ್ಬೋದು ಅಥವಾ ಶಿಕ್ಷಕರಾಗಿರ್ಬೋದು, ಇಂಥವರನ್ನು HR ಕೂಡ ಕೆಲಸಕ್ಕೆ ತಗೊಳ್ಬೇಕಾದ್ರೆ ಒಂದು ಸ್ವಲ್ಪ ಯೋಚನೆ ಮಾಡಿ ಅವರಿಗೆ ಮಾನವೀಯತೆ ಎಂಬುದು ಇದೆಯಾ, ವೃತ್ತಿ ಬಗ್ಗೆ ಗೌರವ ಇದೆಯಾ ಅಂತ ಹೇಳ್ಬಿಟ್ಟು ನೋಡಿ ಅಳೆದು ತೂಗಿ ಕೆಲಸಕ್ಕೆ ತಗೊಳ್ಬೇಕಾಗುತ್ತೆ. 1-2% ಮಾಡುವಂತಹ ಬೇಜವಾಬ್ದಾರಿತನದ ಕೆಲಸದಿಂದಾಗಿ ನಿಷ್ಠೆಯಿಂದ ಕಾರ್ಯನಿರ್ವಹಿಸುವಂತಹ ಶಿಕ್ಷಕರಿರ್ಬೋದು ಅಥವಾ ದಾದಿಯರಿರ್ಬೋದು, ಕಾರ್ಯಕರ್ತೆಯರಿರ್ಬೋದು, ಇವರೆಲ್ಲರಿಗೂ ಅವರ ಇಡೀ ಕ್ಷೇತ್ರಕ್ಕೂ ಕೂಡ ಕಪ್ಪು ಚುಕ್ಕೆ. ಇಂಥ ನಿಷ್ಠೆಯಿಂದ ಕಾಳಜಿಯಿಂದ ತನ್ನ ವೃತ್ತಿಯನ್ನು ಗೌರವಿಸಿ ಕೆಲಸ ನಿರ್ವಹಿಸುವಂತಹ ಶಿಕ್ಷಕರಿರ್ಬೋದು, ಕಾರ್ಯಕರ್ತೆಯರಿರ್ಬೋದು ಅಥವಾ ದಾದಿಯರಿರ್ಬೋದು, ಅವರೆಲ್ಲರಿಗೂ ಕೂಡ ನನ್ನ ಒಂದು ಬಿಗ್ ಸಲ್ಯೂಟ್ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು.